ರಾಶಿಗೆ ದ್ವಿತೀಯದಲ್ಲಿ ಕುಜನೂ ಇದ್ದು ರವಿಯೂ ಇರೋದರಿಂದ ಸ್ವಲ್ಪ ದೋಷಕರ ಇರ್ತದೆ ಈ ತಿಂಗಳು. ಡಿಸೈಸಿವ್ ನೇಚರ್ ಇದ್ದರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಹೆಚ್ಚು ಬೇಕಾಗ್ತದೆ. ಅಂದರೆ ಅವಾಂತರ ಅಥವಾ ಅವಸರ ಮಾಡ್ತಕ್ಕಂಥವರಾದರೆ ಸ್ವಲ್ಪ ತಾಳ್ಮೆ ಬೇಕಾಗ್ತದೆ. ದ್ವಿತೀಯದಲ್ಲಿ ರವಿ ಕುಜರು ಇರಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಹೆಚ್ಚು ತಾಳ್ಮೆ ಬೇಕು ಈ ತಿಂಗಳು, ಆಯಿತಾ. ಮತ್ತು ಗುರುವಿನ ಅನುಕೂಲ, ಏಕಾದಶದಲ್ಲಿ ಗುರು 10ನೇ ಮನೆಯಿಂದ 11ನೇ ಮನೆಗೆ ಏನಾದರೂ ಒಂದು ಬಡ್ತಿ ಸಿಗ್ತದೆ. ನೀವು ನಿಮ್ಮ ಮಾತಿನಿಂದ ಆಗೋ ಒಳ್ಳೆಯ ಕೆಲಸನ ಕೆಡಿಸ್ಕೊಂಡ್ರೆ ಏನು ಮಾಡ್ತೀರಿ? ಸೊ ಬಿ ಪೇಷಂಟ್. ಒಳ್ಳೆಯದು ಆಗುವ ಸಮಯದಲ್ಲಿ ಮನುಷ್ಯ ಮಾತು ಕಡಿಮೆ ಆಡಬೇಕಂತೆ. ದ್ವಿತೀಯದಲ್ಲಿ 2 ಪಾಪಗ್ರಹರು ಇರಬೇಕಾದ್ರೆ ನಾನು ಹೇಳ್ದಂಗೆ ಪೇಷನ್ಸ್ ತುಂಬ ಟೆಸ್ಟ್ ಆಗುತ್ತೆ ಅಥವಾ ಇಂಪಲ್ಸಿವ್ನೆಸ್ ಬರ್ತದೆ, ಅವಿವೇಕತನ ಅಂತಂತೇನು ಹೇಳ್ತೀವಿ. ಅದಕ್ಕೆ ಕಾರಣ ದ್ವಿತೀಯ ಮನೆ. ದ್ವಿತೀಯದಲ್ಲಿ 2 ಪಾಪಗ್ರಹರು, 2 ಶತ್ರುಗ್ರಹರು ಶುಕ್ರನಿಗೆ, ತುಲಾ ರಾಶಿಗೆ. ಗಂಡ ಹೆಂಡತಿಯರ ಮಧ್ಯೆಯೂ ಸಾಕಷ್ಟು ಸಮಸ್ಯೆಗಳು ಬರುವ ಸಂದರ್ಭ ಉಂಟು ಕನ್ಯಾ ರಾಶಿಯವರಿಗೆ. ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದುರ್ಗಾದೇವಿಯ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ, ಎಲ್ಲದಕ್ಕಿಂತ ಸುಲಭವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಅಷ್ಟೋತ್ತರ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಇದನ್ನು 3 ಬಾರಿ ಬೆಳಗ್ಗೆ ಸಾಯಂಕಾಲ ಜಪ ಮಾಡಿ ತುಪ್ಪದ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡೋದು. ಸ್ತ್ರೀಯರು ಮಾಡಿದರೆ ಇನ್ನೂ ಒಳ್ಳೆಯದು. ಅಂದರೆ ತಾಯಿನೋ ತಂಗಿನೋ ಅಕ್ಕನೋ ಹೆಂಡತಿಯೋ ಅವ್ರಿಗೆ ಒಳ್ಳೆಯದಾಗಲಿ ಅಂತಂತ ಮಾಡು. ಮಗನಿಗೋ ಗಂಡನಿಗೋ ಯಾರಿಗೋಸ್ಕರ ತುಲಾ ರಾಶಿಯವರು ಕನ್ಯಾ ರಾಶಿಯವ್ರಿಗೆ ಇರ್ತಾರೋ ಅವ್ರಿಗೋಸ್ಕರ ಮಾಡ್ತಕ್ಕಂಥದ್ದು. ಅವರೇ ಮಾಡಿದ್ರೂ ಇನ್ನೂ ಒಳ್ಳೆಯದು. ಶ್ರೀನಿವಾಸ ದೇವರ ದರ್ಶನವನ್ನು ಪ್ರತಿ ಒಂದು 12 ದಿನ ಶ್ರೀನಿವಾಸ ದೇವರ ದರ್ಶನ, ತುಳಸಿ ಸಮರ್ಪಣೆ, ಇದರಿಂದಲೂ ಕೂಡ ಸಂಪತ್ ಪ್ರಾಪ್ತಿ. ಕಾಂಚನ ಬ್ರಹ್ಮ. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನಾವು ನಮ್ಮ ಲೋಕದಲ್ಲಿ ಹೇಗೆ ಯಾರು ಸ್ವಲ್ಪ ಅನುಕೂಲ ಇರುತ್ತೋ ಅವ್ರ ಹತ್ರ ಹೋಗಿ ಕೇಳ್ತೇವೆ. ಬ್ಯಾಂಕಲ್ಲೋ, ಫ್ರೆಂಡ್ನೋ, ತಂದೆನೋ, ತಾಯಿಯೋ, ಯಾರ ಹತ್ರ ದುಡ್ಡಿರುತ್ತೋ ಅವ್ರ ಹತ್ರ ಹೋಗ್ತೀವಿ. ಹೌದಾ ಇಲ್ಲೋ? ನ್ಯಾಚುರಲ್. ಹಾಗೆ ಹಣಕಾಸಿನ ಸಮಸ್ಯೆ ಬಂದರೂ ಕೂಡ ನಾವು ಶ್ರೀನಿವಾಸ ದೇವರನ್ನೇ ದೊರೆ ತನಕ ದೂರು ಅಂತ. ನಾವು ಯಾವತ್ತೂ ಮನುಷ್ಯರನ್ನು ಕೇಳಬಾರದು, ದೇವರನ್ನೇ ಕೇಳಬೇಕು. ಆವಾಗ ದೇವರೇ ಯಾವುದೋ ಮೂಲಕ ನಮಗೆ ಅನುಕೂಲವನ್ನು ಮಾಡ್ತಾನೆ. ಶ್ರೀನಿವಾಸ ದೇವರನ್ನು ದರ್ಶನ ಮಾಡಿ ಸಂಪತ್ ಪ್ರಾಪ್ತಿ ಆಗ್ತದೆ.